ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾವು ಬೆಂಡೆಕಾಯಿಂದ ಹುಳಿ ಹೇಗೆ ಮಾಡೋದು ಅಂತ ನೋಡೋಣ. ನಾನು 1/4 kg ಬೆಂಡೆಕಾಯಿ ತೊಗೊಂಡಿದ್ದೀನಿ, ಲೇಡೀಸ್ ಫಿಂಗರು. ಅದನ್ನು ನೀರಲ್ಲಿ ವಾಶ್ ಮಾಡಿಬಿಟ್ಟು ಬಟ್ಟೆಯಲ್ಲಿ ಒದ್ದೆ ಇಲ್ಲದೆ ನೀಟಾಗಿ ಒರೆಸ್ಕೋಬೇಕು. ಒಂಚೂರು ಒದ್ದೆ ಇರಬಾರ್ದು. ಅದು ತೇವೆ ಇದ್ದರೆ ಎಲ್ಲ ಅಂಟಂಟಾಗುತ್ತೆ. ಉರಿಬೇಕಾದ್ರೆ ಚೆನ್ನಾಗಿ ಬಟ್ಟೆಯಿಂದ ಒರೆಸ್ಕೊಂಡ್ಬಿಟ್ಟು ಸಣ್ಣಕ್ಕೆ ಚಿಕ್ಕ ಚಿಕ್ಕ ಪೀಸಾಗೆಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲ ನಿಮ್ಗೆ 1 ಇಂಚಿ ಬೇಕು, 1 ಇಂಚಿನೂ ಕಟ್ ಮಾಡ್ಕೋಬೋದು. ಫಸ್ಟಲ್ಲೂ ಲಾಸ್ಟಲ್ಲೂ ಕಟ್ ಮಾಡಿ ಬಿಸಾಕ್ಬಿಟ್ಟು ಸೆಂಟ್ರಲ್ಲಿ ಇರೋದೆಲ್ಲ ಕಟ್ ಮಾಡಿಕೊಂಡು 1 ಸ್ಪೂನ್ ಆಯಿಲ್ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಯಾಕೆಂದರೆ ಅಂಟಿರುತ್ತಲ್ಲ, ಅದರಿಂದ ಬೆಂಡೆಕಾಯಿನ ಫ್ರೈ ಮಾಡ್ಕೊತೀವಿ. ನಾವು ಬೆಂಡೆಕಾಯಲ್ಲಿ ಬೇಳೆ ಸಾರು ಮಾಡ್ತೀವಿ, ಪಲ್ಯಗಳು ಮಾಡ್ತೀವಿ. ಈ ಥರ ಹುಳಿ ಮಾಡಿ ತುಂಬ ಚೆನ್ನಾಗಿರುತ್ತೆ ಮುದ್ದೆಗೂ ಅನ್ನಕ್ಕೆ. ಅದು ಒಗ್ಗರಣೆ ಕಟ್ ಮಾಡ್ಕೊಂಡಿದ್ದೀನಿ. ಅರ್ಧ ಟೊಮೊಟೊ, 2 ಈರುಳ್ಳಿ, ಕರಿಬೇವು ಸೊಪ್ಪು ಒಗ್ಗರಣೆ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಹುಣ್ಸೆಹಣ್ಣು ಒಂದು ಸ್ವಲ್ಪ ಜಾಸ್ತಿ ಹುಣ್ಸೆಹಣ್ಣು ಹಾಕ್ಬಾರ್ದು, ನೆನೆಸ್ಕೋಬೇಕು. ಇನ್ನು ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿ ಕೊಬ್ಬರಿ, ಅರ್ಧ ಟೊಮೊಟೊ, ಸಾಂಬಾರು ಪುಡಿ 2 ಸ್ಪೂನ್, 1 ಸ್ಪೂನ್ ಚಿಲ್ಲಿ ಪೌಡ್ರ್, 1 ಸ್ಪೂನ್ ಧನಿಯಾ ಪುಡಿ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ರುಬ್ಬೋದಕ್ಕೆ ಉರಿಯೋ ಅಷ್ಟೇನು ಇರೋದಿಲ್ಲ. ಮಿಕ್ಸಿಗೆ ಹಾಕಿ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಇನ್ನು ಒಗ್ಗರಣೆಗೆ ಸಾಸಿವೆ, ಆಗಲೇ ಒಂದು ಅರ್ಧ ಟೊಮೊಟೊ ಒಗ್ಗರಣೆ ಕಟ್ ಮಾಡಿ ಇಟ್ಕೊಂಡಿದ್ದೀವಿ. ಟೊಮೊಟೊ 2 ಈರುಳ್ಳಿ ಕಟ್ ಮಾಡಿದ್ದೀವಿ ಒಗ್ಗರಣೆಗೆ. ರುಬ್ಬೋದಕ್ಕೆ ಆನಿಯನ್ ಹಾಕ್ಬಾರ್ದು. 2 ಆನಿಯನಲ್ಲಿ ಒಂದು ಅರ್ಧ ಆನಿಯನ್ ಮಾತ್ರ ಒಗ್ಗರಣೆಗೆ ಹಾಕಬೇಕು. ಚೆನ್ನಾಗಿ ಸ್ವಲ್ಪ ದಪ್ಪನೇ ಕಟ್ ಮಾಡಿದ್ದೀನಿ. ಅಂದರೆ ಸಾಂಬಾರಲ್ಲಿ ಬೆಂದಿರುತ್ತಲ್ಲ, ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅಂತ ಈರುಳ್ಳಿ ದಪ್ಪಕ್ಕೆ ಕಟ್ ಮಾಡಿದ್ದೀನಿ. ಅದು ಎಣ್ಣೆಲಿ ಫ್ರೈ ಆದಮೇಲೆ ಮೊದಲೇ ಹುರಿದಿರೋ ಅಂಥ ಬೆಂಡೆಕಾಯಿ ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು. ರುಬ್ಕೊಂಡಿರೋ ಮಸಾಲೆ, ಹುಣಸೆಹಣ್ಣು ರಸ, ಕಲ್ಲುಪ್ಪು 1 ಹಿಡಿ. ನಿಮಗೆ ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ. ತೆಳ್ಳಗಿದ್ರೇ ತುಂಬ ಚೆನ್ನಾಗಿರುತ್ತೆ. ಇದು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ. ಒಂದ್ಸತಿ ಟ್ರೈ ಮಾಡಿ. ಮುದ್ದೆಗೂ ಅನ್ನಕ್ಕೂ ತೆಳ್ಳಗಿದ್ರೆ ಚೆನ್ನಾಗಿರುತ್ತೆ ನೋಡಿ. ಚೆನ್ನಾಗಿ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಚೆನ್ನಾಗಿ ಬೆಂಡೆಕಾಯಿ ಜಾಸ್ತಿ ಕುದಿಸ್ಬಾರ್ದು, ಮತ್ತು ನುಣ್ಣಗೆ ಆಗೋಗುತ್ತೆ. ಒಂದು ಕುದಿ ಪ್ಲೇಟ್ ಮುಚ್ಚಿಬಿಟ್ಟು ಒಂದು ಕುದಿ, ಇಲ್ಲ ಪ್ಲೇಟ್ ತೆಗೆದುಬಿಟ್ಟೆ ಕುದಿಸ್ರಿ, ಹಸಿ ವಾಸನೆ ಎಲ್ಲ ಹೋಗುತ್ತೆ. ಬೆಂಡೆಕಾಯಿ ಬೆಂದಮೇಲೆ ಈರುಳ್ಳಿ ಸ್ವಲ್ಪ ಇಟ್ಟಿರ್ತೀವಲ್ಲ, ಅದನ್ನು ಲಾಸ್ಟಿಗೆ ಹಾಕಬೇಕು. ಯಾಕಂದರೆ ಈರುಳ್ಳಿ ಮೊದಲೇ ಹಾಕಿದ್ರೆ ಕೈಗೆ ಬೈಕ್ ಸಿಗೋದೇ ಇಲ್ಲ. ಆ ಕೊನೆಗೆ ಈರುಳ್ಳಿ ಹಾಕ್ಬಿಟ್ಟು ಒಂದು 2 ಮಿನಿಟ್ಸ್ ಆಫ್ ಮಾಡಿಬಿಡ್ಬೇಕು. ನೋಡಿ, ತೆಳ್ಳಗೆ ತುಂಬ ಚೆನ್ನಾಗಿರುತ್ತೆ. ಅನ್ನಕ್ಕೆ ಹಾಕೊಂಡ್ರೆ ಅಂತೂ ತುಂಬ ಟೇಸ್ಟಿಯಾಗಿರುತ್ತೆ. ಸಿಂಪಲ್ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.